ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ BK Raider ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಒಂದು ಚಿಕ್ಕ ಟೆಂಪಲ್ ಹೋಗ್ತಾಯಿದ್ವಿ. ಚಿಕ್ಕದೆಲ್ಲ ಸ್ವಲ್ಪ ದೊಡ್ಡದೇ ಟೆಂಪಲ್ಗೆ ಹೋಗ್ತಾಯಿದ್ವಿ, ಸ್ವಲ್ಪ ದೂರ ಬೆಂಗಳೂರಿಂದ. ಅದನ್ನು ಹೋಗ್ತಾ ಹೇಳ್ತೀನಿ ಯಾವ ಟೆಂಪಲ್ ಅಂತ. ಇವಾಗಲೇ ನಮ್ಮ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಒಂದು 6 ಜನ ಹೋಗಿದ್ದಾರೆ, ಆಗಲೇ ಅರ್ಧ ದಾರಿಲಿದ್ದಾರೆ. ಇನ್ನು ಒಂದು 4 ಜನ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ನಮ್ಮ ಪೆಟ್ರೋಲ್ ಬಂಕ್ ಹತ್ರ ವೆಯ್ಟ್ ಮಾಡ್ತಾಯಿದ್ದಾರೆ. ಹೋಗಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗೋಣ. ಬನ್ನಿ, ಹೋಗ್ತಾ ಮಾತಾಡೋಣ. 1 hour ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ಗಾಡಿಗೆ. ನಮ್ಮ ಫ್ರೆಂಡು ವಿನಯ್ ಅಂತ ಇದ್ದಾರೆ. ಅವರು ಇವಾಗ ಇಲ್ಲಿ ನನ್ನ ಗಾಡಿಗೆ ಬರ್ತಾರೆ. ನಮ್ಮ ಫ್ರೆಂಡ್ ನಿತಿನ್ ಮತ್ತು ಅವ್ರ ಫ್ರೆಂಡು, ಅವ್ರ ಹೆಸರು ಗೊತ್ತಿಲ್ಲ, ಅವರಿಬ್ಬರು ನನ್ನಿಂದ ಬರ್ತಾವ್ರಿ ನನ್ನ ಗಾಡೀಲಿ. ಹೌದು, ಇನ್ನೊಂದು ಹೇಳೋದು ಮರ್ತೋದೆ. ಯಾವ ಟೆಂಪಲ್ಗಂತ ಹೇಳೋದು ಮರ್ತೋಗಿಲ್ಲ, ನಾನೇ ಬೇಕು ಅಂತ ಹೇಳಿಲ್ಲ. ಇಡೀ ಆಲ್ಮೋಸ್ಟ್ ಬೆಂಗಳೂರು ಈ ಕಡೆ ಬನ್ನೇರುಘಟ್ಟ ಸೈಡ್ ಇರೋರೆಲ್ಲ ವೀಕೆಂಡ್ ಆಗಿದ ತಕ್ಷಣ ಹೋಗೋ ಪ್ಲೇಸೇ ಅದು. ಆಲ್ಮೋಸ್ಟು ಈ ರೈಡರ್ಸ್ ಆಗಲಿ, ಈ ಚಿಕನ್ ಲವರ್ಸ್ ಆಗಲಿ, ಆಲ್ಮೋಸ್ಟ್ ಗೊತ್ತಿರುತ್ತೆ ಪ್ಲೇಸ್ ಯಾವುದು, ಆ ಟೆಂಪಲ್ ಯಾವುದು ಅಂತ. ನನಗೆ ಈ ಮಾತು ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದೇ ಶ್ರೀ ಕಬ್ಬಾಳಮ್ಮ ಟೆಂಪಲ್. ಎವ್ರಿ ಸಂಡೇ ಮತ್ತು ಅಮಾವಾಸ್ಯೆ, ಬೇರೆ ಬೇರೆ ಫೆಸ್ಟಿವಲ್ಸ್ಗೆಲ್ಲ ಒಂದು ಬೆಸ್ಟ್ ವಿಸಿಟೆಡ್ ಪ್ಲೇಸ್ ಅಂದರೆ ಬೆಂಗಳೂರವರು ಈ ಕಡೆ ಬನ್ನೇರುಘಟ್ಟ ಇರೋ ಸೈಡವ್ರಿಗೆ ಬಂದ್ಬಿಟ್ಟು ಅದೇ ಸ್ಟಾರ್ಟ್ ಆಯಿತು ಈಗ ನಮ್ಮ ಪಯಣ. ಎಲ್ಲರೂ ಆಲ್ಮೋಸ್ಟ್ 6 ಮೆಂಬರ್ಸ್, ಅವಾಗಲೇ ಹೇಳಿದ್ದಲ್ಲ ಸ್ಟಾರ್ಟಿಂಗಲ್ಲಿ 6 ಮೆಂಬರ್ಸ್. ಅವರು ತಂಪು ಪಾನೀಯನ ಸೇವನೆ ಮಾಡೋಕ್ಕೆ ಹೋಗಿದ್ದಾರೆ ಆಗಲೇ. ಲೈಕ್ ಅಂದರೆ ಡ್ರಿಂಕ್ಸ್ ಎಲ್ಲ ನ್ಯಾಚುರಲ್ ಆಗಿ ಸಿಗೋ ಒಂದು ಡ್ರಿಂಕ್ಸ್ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಸೇವನೆ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಅದನ್ನ ಯಾರೂ ಸೇವನೆ ಮಾಡಲ್ಲ, ಸೊ ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ವಿ. ಪ್ಲಸ್ ನಾನು ಕೆಲಸ ಮುಗಿಸ್ಕೊಂಡು ಬಂದೆ, ಸೊ ಅದಕ್ಕೆ ನಾವು 4 ಜನ ಸ್ವಲ್ಪ ಲೇಟಾಗಿ ಹೊರಟ್ವಿ. ಇನ್ನೊಂದು ವಿಷಯ ಏನಂದರೆ ಗಾಯ್ಸ್, ಇಲ್ಲಿ ಹಾಕ್ಸಿದ್ದು ನಾನು ಚಾನಲ್ಲು ನೇಮ್ ಕಿತ್ತಾಕ್ಬಿಟ್ಟಿದ್ದಾರೆ ಯಾರೋ. ಏನು ಕಿತ್ತಾಕ್ತಾರೆ? ಸೊ ನನ್ನ ಗಾಡಿ ಮೇಲೆ ನನ್ನ ಚಾನಲ್ ನೇಮ್ ನಾನು ಹಾಕ್ಸ್ಕೊಂಡಿದ್ವಿ. ಯಾರು ಏನಕ್ಕೆ ಕೇಳಬೇಕು ಅದನ್ನೆಲ್ಲ? ಇಲ್ಲ ಅದರಿಂದ ಅವ್ರಿಗೇನಾರ ಸಿಗುತ್ತಾ? ಕಿತ್ತಾಕಿದ್ರೆ ಅದು ಏನು ಬರುತ್ತೆ ನನಗಂತೂ ಗೊತ್ತಿಲ್ಲ. ಇದನ್ನು ಟ್ರೈ ಮಾಡಿದ್ದಾರೆ ಕೇಳೋಕ್ಕೆ. ಚಾನಲ್ ಯೂಟ್ಯೂಬ್ದು ಲೋಗೋ ಸ್ವಲ್ಪ ಕೆಳಗಡೆ ಕಿತ್ತಿದ್ದಾರೆ. ಪ್ಲಸ್ BK ಅನ್ನೋದನ್ನು ಬಂದುಬಿಟ್ಟು ಕೆಳಗಡೆ ಸ್ವಲ್ಪ ಕಿತ್ಬಿಟ್ಟಿದ್ದಾರೆ. ಅದೇನಪ್ಪ, ಅದಿದ್ದರೆ ಅದು ನೋಡಿದ್ರೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಈಗ ನನ್ನ ಗಾಡಿಗೆ ಅಂತ ಹೇಳ್ತಾ ಇಲ್ಲ, ಬೇರೆ ಯಾರ ಗಾಡಿನೇ ಆಗಲಿ, ಅವ್ರು ಎಷ್ಟೋ ಇಷ್ಟಪಟ್ಟು ಹಾಕ್ಸ್ಕೊಂಡಿರ್ತಾರೆ. ಗಾಡಿ ಮೇಲೆ ಒಂದು ಲೆಟ್ರ್ ಆಗಲಿ, ಒಂದು ಏನಾರ ಒಂದು ಲೋಗೋ ಆಗಲಿ ಹಾಕ್ಸ್ಕೊಳ್ಳೋದಾದರೆ ಸುಮ್ಮನೆ ಹಾಕ್ಸ್ಕೊಡಲ್ಲ ಯಾರು. ಅದರಿಂದ ಏನು ಎಮೋಷನ್ ಇರುತ್ತೆ, ಇಲ್ಲಾಂದರೆ ಏನೋ ಅವ್ರಿಗೆ ಒಂದು ಸ್ವಲ್ಪ ಅದರಿಂದ ಯಾವ ಥರ ಹೇಳ್ಬೋದು, ಅವ್ರಿಗೇನೋ ಒಂದು ಕನೆಕ್ಷನ್ ಇರುತ್ತೆ. ಆ ನೇಮ್ ಆಗಲಿ, ಆ ಲೋಗೋ ಆಗಲಿ, ಅದೇನೋ ಆಗಲಿ. ಈಗ ನಾನೊಂದು ಅಡ್ವೆಂಚರ್ ಹಾಕ್ಸ್ತೀನಿ ಅಂದರೆ ಓಕೆ, ನಾನು ರೈಡ್ ಮಾಡ್ತೀನಿ, ಒಂದು ಅಡ್ವೆಂಚರ್ ಹಾಕ್ಸ್ತೀನಿ ಲೋಗೋ. ಪ್ಲಸ್ ಯಾರು ಒಬ್ರು ನೇಮ್ ಹಾಕ್ಸ್ತಾರೆ, ತಂದೆದಾಗಲಿ, ತಾಯಿದಾಗಲಿ, ಇಲ್ಲ ಸಿಸ್ಟರ್ಸ್ದಾಗಲಿ, ಬೇರೆ ಯಾರ್ದಾರ ಆಗ್ಬೋದು, ಅವ್ರ ಮಕ್ಕಳದ್ದಾಗಿರ್ಬೋದು. ಒಂದು ನೇಮ್ ಹಾಕ್ಸ್ತಾರಂದರೆ ಅವ್ರಿಗೆ ರಿಲೇಷನ್ಸ್ ಇರುತ್ತೆ, ಸೊ ಅದರಲ್ಲಿ ಎಮೋಷನ್ಸ್ ಇರುತ್ತೆ, ಸೊ ಅದಕ್ಕೆ ಹಾಕ್ಸ್ಕೊತಾರೆ. ಅದನ್ನ ಯಾರು ಕೀಳಕ್ಕೆ ಹೋಗ್ಬೇಡಿ, ಓಕೆ? ಇವಾಗ ಇಲ್ಲಿಂದ ಈಗ ಸದ್ಯ ಬಂದುಬಿಟ್ಟು ಇವಾಗ ಎಲ್ಲಿದ್ದೀವಿ ಅಂದರೆ ಮೀನಾಕ್ಷಿ ಮಾಲ್ ಹತ್ರ ಇದ್ದೀವಿ. ಸ್ವಲ್ಪ ಡೌನ್ಗೆ ಹೋದರೆ ಮೀನಾಕ್ಷಿ ಮಾಲು. ಇಲ್ಲಿಂದ ಬನ್ನೇರುಘಟ್ಟ ರೋಡ್ ಎತ್ಕೊಂಡು ಒಂದೇ ರೋಡ್ ಸ್ಟ್ರೈಟ್ ಹೋಗೋದು. ಗಾಡಿಗೆ ಸರ್ವಿಸ್ ಮಾಡಿಸಿಲ್ಲ, ಆಕ್ಸಿಡೆಂಟ್ ಆದಾಗ ಕರೆಕ್ಟಾಗಿ ಮಾಡಿಲ್ಲಲ್ಲ. ಸೊ ಸರ್ವಿಸ್ ಇನ್ನೊಂದು ಸರಿ ನಾನೇ ಈ ಟ್ರಿಪ್ ಆದಮೇಲೆ ಇನ್ನೊಂದು ಸರಿ ಮಾಡಿಸ್ಬಿಡ್ತೀನಿ. ಇಲ್ಲ ಒಂದು ಸರಿ ಆಯಿಲ್ ಚೇಂಜ್ ಮಾಡಿಸೋರು, ಇನ್ನೊಂದು ಸರಿ ಆಯಿಲ್ ಚೇಂಜ್ ಮಾಡಿಸಿ, ಮತ್ತು ಹೇರ್ ಫಿಲ್ಟ್ರ್ ಒಂದು ಸರಿ ಚೇಂಜ್ ಮಾಡಿಸಿ, ಅಷ್ಟೇ ಸಾಕು. ಇನ್ನು ಜಾಸ್ತಿ ಎಲ್ಲ ಏನೂ ಮಾಡ್ಸೋಕ್ಕೆ ಹೋಗಲ್ಲ. ಇವಾಗಲೇ ತುಂಬ ಬಜೆಟ್ ಕೈ ಮೀರಿ ಹೋಗ್ಬಿಟ್ಟಿದೆ. ಏನಾಗಿಲ್ಲ ಬ್ರೋ? ವಾ, ಫುಲ್ಲು ಅಲ್ಲಿಂದ ಉಜ್ಕೊಂಬಂದಿದೆ. ಕಂಟ್ರೋಲ್ ಸಿಕ್ಕಿಲ್ಲ ಬ್ರೋ.
ವಾ, ನೀವೇನವ್ರು ಓಡಿಸ್ತಿದ್ದು? ಹಾಸ್ಪಿಟ್ಲಿಗೆ ಹೋಗಿ ಬ್ರೋ ಫಸ್ಟು. ವಾ ಪಾಪ. அம்மா அப்பா அனுப்பியிருப்பாங்க. ಬೆಳಗ್ಗೆ ಆಕ್ಸಿಡೆಂಟ್ ಆಗಿದೆ. ತುಂಬ ಏಟಾಗಿದೆ ಬ್ರೋ, ಕಾಲು ಮತ್ತು ಕೈಯೆಲ್ಲ ಆಗಿದೆ. ಹಾಂ, ತಂತಿ ಬೇರೆ ಇದೆ. ಬೆಳಗ್ಗೆ ಅವ್ರು ಬರಲಿ ರೀ ಬ್ರೋ, ನಿಧಾನಕ್ಕೆ ಹೋಗೋಣ. ನಿಧಾನಕ್ಕೆ ಹೋಗಿ ಬ್ರೋ. ಎಲ್ಲಿವನು? ಸರ್ ನಿಧಾನಕ್ಕೆ ಬರೋ, ನಿಧಾನಕ್ಕೆ ಹೋಗಲ್ಲ. ಪಾಪ ಬೆಳಗ್ಗೆನೇ ಆಕ್ಸಿಡೆಂಟು, ಉಜ್ಕೊಂಡು ಹೋಗಿದ್ದಾರೆ. ಫುಲ್ ಟರ್ನಿಂಗಲ್ಲಿ ಕಂಟ್ರೋಲ್ ಸಿಕ್ಕಿಲ್ಲ ಅನ್ಸುತ್ತೆ. ಫುಲ್ ಈ ಥರ ಸೈಡ್ದೆಲ್ಲ ಕಿತ್ಕೊಂಡು ಹೋಗಿದೆ ಹಂಗೆ. ಅಲ್ಲಿ ಮುಂದೆ ಕಾಣಿಸ್ತೈತಾ ಸಂಗಮ 0.3. ಎಷ್ಟು ಸರ್? 10 ರೂಪಾಯಿ. ಫೋನ್ಪೇ ಆಯ್ತಾ ಸರ್? ಓ ಸರಿ ಆಯಿತು. ಕ್ಯಾಶ್ ಇಲ್ಲ. ಇರು, ಅವ್ರು ಬರಲಿ. ಇಲ್ಲ ನಂದಿತ್ತಿಗೆ ಫೋನು ಹೋಗಲ್ಲ. ಆಲ್ರೆಡಿ 3 ಜನ ಹೋಗಿದ್ದಾರೆ ಇನ್ಸೈಡ್ ನಮ್ಮ ಹುಡುಗರು. RX ನಮ್ಮದು RX. ಓ ನೆಟ್ವರ್ಕ್ ಫುಲ್ ಕಮ್ಮಿ. ನಮ್ಮಕ್ಕ ಫೋನ್ ಮಾಡಿದ್ದಾರೆ, ನೆಟ್ವರ್ಕೇ ಇಲ್ಲ. ನೆಟ್ವರ್ಕ್ ಬರ್ತಲ್ಲ. ಏನು ಬ್ರೋ ಮಾಡೋದು ಇವಾಗ? ಕ್ಯಾಶ್ ಬೇರೆ ಇಲ್ಲ ಬ್ರೋ ನನ್ನ ಹತ್ರ. ವಾ, ಓ ಮೈ ಗಾಡ್, ಇವಾಗಲೇ ಎಲ್ಲ ಹೊಡೆದೋಗಿದೆ. ಚಿತ್ರಾನ್ನ ಆಗಿದೆ ನೋಡಿ ಮೊಬೈಲು. ಏನು ಬ್ರೋ ಮಾಡೋದು ಇವಾಗ? ನೆಟ್ವರ್ಕು ಪೌಚಿಂದ ಅವಾಗ ಇಡ್ತಾ ಇದ್ದೆ ನಾನು. ಅದೂ ಇಲ್ಲ. ನಾನು ಇರ್ತದೆ ಸದ್ಯಕ್ಕೆ, ಅದು ಇಲ್ಲ. ಕೆಳಗಡೆ 4G ಸಿಗಲ್ಲ, 1.2 ಏರ್ಟೆಲ್ ಸಿಗುತ್ತೆ. ಏರ್ಟೆಲ್ ಸಿಗುತ್ತಾ? ಒಂದು 2 ಪಾಯಿಂಟ್ ಸಿಕ್ತು ಬ್ರೋ ನನಗೆ. ಇವ್ರು ನಮ್ಮವರಲ್ಲ. ವಾ, couldn't not connect to internet. ನೆಟ್ವರ್ಕ್ ಇಲ್ಲ ಗಾಯ್ಸ್. ನೋಡಿ, ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಿ 10 ರೂಪೀಸ್ ಪೇ ಮಾಡಬೇಕಂತೆ ಇನ್ಸೈಡ್ ಹೋಗೋಕ್ಕೆ. ನೋಡಿ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸಂಗಮದ ಮೇಲೆ, ಬಟ್ ನೀರು ನೋಡಿದ್ರೆ ಇಷ್ಟೇ ಇರೋದು, ಜಾಸ್ತಿ ಇಲ್ಲ. ಇವಾಗ ಒಂದಿಬ್ಬರು ಪಾಪ ಆ ಕಡೆ ರೋಡ್ ದಾಟಿದ್ರು ಅಂದ್ಬಿಟ್ಟು ಅವ್ರು ಕೇಸ್ ಹಾಕ್ಕೊಂಡು ಕೂತ್ಕೊಂಡವ್ರೆ. ಕೇಸ್ ಅಂತಲ್ಲ, ಏನೋ ಸಮಥಿಂಗ್ ಲೆಟ್ರ್ ಬರೆಸ್ಕೊಂಡು ಕೇಸ್ ಎಲ್ಲ ಅಂತಿದ್ರು. ನಾವು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡೆಲ್ಲ ಮುಂದೆ ಬಂದು ರೋಪ್ ದಾಟಿದ್ದಕ್ಕಂತೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಇಲ್ಲಿ, ನೀರು ಜಾಸ್ತಿ ಇರುತ್ತೆ ಹಿಂಗೆ ಅಂದ್ಬಿಟ್ಟು ಗೂಗಲ್ ರಿವ್ಯೂವಲ್ಲಿ. ಬಟ್ ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಓಕೆ, ಇದ್ದಿದ್ದನ್ನು ನೋಡ್ಕೊಂಡು ಹೋಗ್ಬೇಕಲ್ಲ. ಮಳೆ ಇಲ್ಲ, ನೀರಿಲ್ಲ, ಅಷ್ಟೇ. ಏನಪ್ಪ ಅಂದರೆ ಇವಾಗ ನಮ್ಮ ಗೋಪ್ರೋಗೆ ಒಂದು ಪ್ರಯೋಗ ಅಂದ್ಕೊಂಡಿದ್ದೀನಿ. ಏನಂದರೆ ವಾಟರ್ ಪ್ರೂಫ್ ಕೇಸ್ ಹಾಕಿದ್ದೀನಿ. ನೀರಲ್ಲಿ ನೋಡೋಣ ಹೆಂಗೆ ಬರುತ್ತೆ ವ್ಯೂ ಅಂತ ನೋಡೋಣ. ಯಾರೇ ಚಪ್ಪಾರ ನನ್ನ ಮಕ್ಕಳು?
ಯಾವನ ಓಂ ಬ್ರಹ್ಮಾನಂದ ಓಂಕಾರ ಗೈಸ್ ಫೈನಲಿ ದರ್ಶನ ಮುಗೀತು. ದರ್ಶನ ಮಾಡ್ಬೇಕಾದ್ರೆ ಫುಲ್ ಮಳೆ ಬಂತು, ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಪ್ಲಸ್ ಊಟನೂ ಮುಗ್ದೋಯ್ತಾಗಲೇ. ಸಿ ನಮ್ಮ ಫ್ರೆಂಡ್ ನೋಡಿ ಬಚ್ಚಿಕೊಂತವನೆ. ನಮ್ದು ಇನ್ಸೆಂಟ್ ಸಿ ಎಲ್ಲರದು ಊಟ ಆಗಲೇ ಮುಗ್ದೋಯ್ತು. ಇದು ನಮ್ಮ ಫ್ರೆಂಡ್ ಅವ್ರ ಬ್ರದರ್. ಅಲ್ಲಿ ನೋಡಿ ಅಲ್ಲಿಬ್ರು ಹೋಗ್ತವ್ರೆ. ಇಲ್ಲೇ ಊಟ ಮಾಡಿದ್ದು, ಊಟ ಎಲ್ಲ ಮುಗ್ದೋಯ್ತಿನ. ಊಟ ಮಲಗಿತ್ತು. ಇನ್ನೇನು ಒಂದೇ ಕೆಲಸ ಇರೋದು, ಅದು ಬಂದ್ಬಿಟ್ಟು ಮನೆಗೆ ಹೋಗೋದು. ವಿಡಿಯೋ ಇಷ್ಟ ಗೈಸ್, ಸಾರಿ ಬಿಡು. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. Attention please. Here we meet once again.